ನಮಸ್ತೆ, ವೆಲ್ಕಮ್ ಟು ಅನ್ನಪೂರ್ಣೇಶ್ವರಿ ಫ್ಯಾಷನ್ಸ್. ಇವತ್ತು ನಾನು ನಿಮಗೆ ಬೀಡ್ಸ್ ಆ್ಯಡ್ ಮಾಡಿ ಕುಚ್ಚು ಹಾಕೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಅದಕ್ಕೆ 4 ಥ್ರೆಡ್ಡು, ಸ್ಟೋನ್ ರಿಂಗ್ ಬೀಡ್ಸು ಮತ್ತು ಕ್ರಿಸ್ಟಲ್ ಬೀಡ್ಸು ಮತ್ತು ಜರಿ ಥ್ರೆಡ್ ತೊಗೊಂಡಿದ್ದೀನಿ ಕುಚ್ಚು ಹಾಕೋಕ್ಕೆ ನೋಡಿ. 4 ಥ್ರೆಡ್ನೂ ಥ್ರೆಡ್ ಸಪ್ರೇಟ್ ಮಾಡ್ಕೊಂಡು ಈ ಥರ 4 ಥ್ರೆಡ್ ತೊಗೊಂಡಿದ್ದೀನಿ ನೋಡಿ. ಅದನ್ನು ನೀಡಲ್ಗೆ ಆ್ಯಡ್ ಮಾಡ್ಕೋಬೇಕು. ತುದಿಲಿ ಕಟ್ ಮಾಡಿಕೊಂಡು ಶಾರ್ಪ್ ಮಾಡ್ಕೋತಾ ಇದ್ದೀನಿ ನೀಡಲ್ಗೆ ಆ್ಯಡ್ ಮಾಡ್ಕೊಳ್ಳೋಕ್ಕೆ. ಎಲ್ಲ ಒಂದೇ ಸಮ ಇರಬೇಕಲ್ವ ಥ್ರೆಡ್, ಅದಕ್ಕೇ ನೋಡಿ. ಇದನ್ನ ಈ ಥರ ನೋಡಿ 4 ಥ್ರೆಡ್ಡು, ಇದನ್ನು ಸೂಜಿಗೆ ಆ್ಯಡ್ ಮಾಡ್ಕೊತೀನಿ. ನಾರ್ಮಲ್ ಚಿಕ್ಕ ಸೂಜಿ, ನೀವು ಹೆಮ್ಮಿಂಗ್ ಸೂಜಿ ಈ ಥರ ಎಲ್ಲ ತೊಗೋತಿರಲ್ಲ ಸಾಕೋಕ್ಕೆಲ್ಲ, ಆ ಥರ ಸೂಜಿನೇ ನಾನು ತೊಗೊಂಡಿರೋದು. ಅದಕ್ಕೆ ಈ ಥ್ರೆಡ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈ 4 ಥ್ರೆಡ್ ಸೂಜಿಗೆ ಹಾಕೋದ್ರಿಂದ ಅದು 8 ಎಳೆ 8 ಥ್ರೆಡ್ ಆಗುತ್ತೆ, 8 ಎಳೆ ಆಗುತ್ತೆ ನೋಡಿ. ಈ ಥರ ಡಬಲ್ ಆದಾಗ ಅದು 8 ಎಳೆ ಆಗುತ್ತೆ. ಎಷ್ಟು ಲೆಂತ್ ಬೇಕು ನೋಡಿಕೊಂಡು ಅಷ್ಟು ಲೆಂತ್ ಕಟ್ ಮಾಡ್ಕೊಬೇಕು ನೋಡಿ. ಈ ಥರ ಈಗ ಆ್ಯಡ್ ಮಾಡಿ ಇಟ್ಕೊಂಡಿದ್ದೀನಿ 8 ಎಳೆ ಥ್ರೆಡ್. ಇದು ಇವಾಗ ಹೇಗೆ ಸ್ಟಾರ್ಟ್ ಮಾಡೋದು ಅಂತ ತೋರಿಸ್ತೀನಿ. ಫಸ್ಟು 1/2 ಇಂಚು ಮತ್ತು 1/4 ಇಂಚು ಮಾರ್ಕ್ ಮಾಡ್ಕೋಬೇಕು. ಯಾಕಂದರೆ 1/2 ಇಂಚು ಗ್ಯಾಪಿಗೆ, ಕುಚ್ಚುಗಳ ಮಧ್ಯೆ ಗ್ಯಾಪಿಗೆ, 1/4 ಇಂಚು ಕುಚ್ಚಿಗೆ ನೋಡಿ. ಆ ಕಡೆ ಈ ಕಡೆ 1/4 ಇಂಚಕ್ಕೆ ನಾನು ಮಾರ್ಕ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. 1/4 ಇಂಚು ಈ ಥರ ಗ್ಯಾಪ್ ಮಾರ್ಕ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಕುಚ್ಚು ಎಲ್ಲನೂ ಒಂದೇ ಸಮ ಬರುತ್ತೆ, ಏನೂ ಡಿಫ್ರೆನ್ಸ್ ಕಾಣಲ್ಲ. ಹಾಗಾಗಿ ಮಾರ್ಕ್ ಮಾಡ್ಕೊಂಡು ಮಾಡೋದು ಒಳ್ಳೆಯದು. ನೀಡಲ್ಗೆ ಕ್ರಿಸ್ಟಲ್ ಬೀಡ್ಸು ಮತ್ತು ರಿಂಗ್ ಸ್ಟೋನ್ ಬೀಡ್ಸು ಆ್ಯಡ್ ಮಾಡ್ಕೊತಾ ಇದ್ದೀನಿ ನೋಡಿ. 2 ಕ್ರಿಸ್ಟಲ್ ಬೀಡ್ಸು, ಫಸ್ಟು ಕ್ರಿಸ್ಟಲ್ ಬೀಡು, ಆಮೇಲೆ ರಿಂಗ್ ಸ್ಟೋನ್ ಬೀಡು ಮತ್ತು ಕ್ರಿಸ್ಟಲ್ ಬೀಡು ಈ ಥರ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೂಜಿಗೆ ಆ್ಯಡ್ ಮಾಡ್ಕೊಂಡು ಥ್ರೆಡ್ಗೆ ಇನ್ಸರ್ಟ್ ಮಾಡಿಕೊಂಡು ಆಮೇಲೆ ಸ್ಯಾರಿಗೆ ಹಾಕಬೇಕು. ಆವಾಗ ನೀಟಾಗಿ ಬರುತ್ತೆ, ನೀಟಾಗಿ ಹಾಕ್ಕೋಬೋದು ನೋಡಿ. ಇವಾಗ 1/2 ಇಂಚ್ ಮಾರ್ಕ್ ಮಾಡ್ಕೊಂಡಿದ್ನಲ್ವ, ಅಲ್ಲಿ ಹಾಕ್ತಾಯಿದ್ದೀನಿ ನೋಡಿ. ಈ ಥರ ಚುಚ್ಚಿ ತೊಗೋಬೇಕು. ಫಸ್ಟು ಥ್ರೆಡ್ಡು ನಾವು ಲೆಂತ್ ತುಂಬಾ ಜಾಸ್ತಿನೂ ತೊಗೋಬಾರ್ದು ಇದಕ್ಕೆ, ಆಮೇಲೆ ಕಷ್ಟ ಆಗುತ್ತೆ ಕುಚ್ಚಾಕೋಕ್ಕೆ. ಸ್ವಲ್ಪನೇ ಒಂದು 1/2 ಮೀಟ್ರಷ್ಟು ಹಾಕ್ಕೊಂಡಿದ್ದೀನಿ ನೋಡಿ. ಮತ್ತು ಬೀಡ್ಸ್ ಒಳಗಡೆ ಸೂಜಿನ ತೊಗೊಂಡು ಈ ಥರ 8 ಇರೋದು 16 ಥ್ರೆಡ್ ಆಗುತ್ತೆ, 16 ಸ್ಟ್ಯಾಂಡ್ಸ್ ಥ್ರೆಡ್ ಆಗುತ್ತೆ ನೋಡಿ. ಅದರೊಳಗಡೆ ತೊಗೊಳೋದ್ರಿಂದ ಕುಚ್ಚು ದಪ್ಪ ಬರುತ್ತೆ, ಫಿನಿಶಿಂಗು ಚೆನ್ನಾಗಿರುತ್ತೆ, ಗಟ್ಟಿಗೂ ಇರುತ್ತೆ, ನೀವು ಕಟ್ಟಾಗೋ ಚಾನ್ಸಸ್ಸು ಇರೋಲ್ಲ. ಸೂಜಿ ದಾರ ತೊಗೊಂಡು ಹೊಲಿಯೋದಕ್ಕಿಂತ ಬೆಟರು ಇದು ಪ್ರೊಫೆಷ್ನಲ್ ವೇ ಆಗಿರುತ್ತೆ. ಇದು ಈ ಥರ ಹಾಕೋದು ನೀವು ನೋಡಿ. ಬೆರಳ ಮೇಲೆ ಒಂದು ಸುತ್ತಕೊಂಡು ಆಮೇಲೆ ಈ ಥರ ಒಂದು ಗಂಟು ಹಾಕ್ಕೊತಾ ಇದ್ದೀನಿ ನೋಡಿ. ಈ ಥರ ಬೀಡ್ಸ್ ಕೆಳಗಡೆ ನೀಟಾಗಿ ಟೈಟಾಗಿ ಗಂಟು ಹಾಕ್ಕೋಬೇಕು. ಅವಾಗ ಎಲ್ಲೂ ಲೂಸ್ ಆಗೋಲ್ಲ, ನಿಮಗೆ ಕರೆಕ್ಟಾಗಿ ನೀಟಾಗಿ ಫಿನಿಶಿಂಗ್ ಬರುತ್ತೆ ನೋಡಿ. 1/2 ಇಂಚಿಗೆ ಕರೆಕ್ಟಾಗಿ ಹಾಕಿಟ್ಕೊಂಡಿದ್ದೀನಿ. ಮತ್ತು ಈಗ 1/4 ಇಂಚ್ಗೊಂದು ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ. ಬೀಡ್ಸ್ ಮುಂಚೆನೇ ಇನ್ಸರ್ಟ್ ಮಾಡಿಕೊಂಡು ಆಮೇಲೆ ಸ್ಯಾರಿಗೆ ಅದನ್ನು ಸೂಜಿಯಿಂದ ಇದು ಮಾಡಬೇಕು ನೋಡಿ. ಬೀಡ್ಸ್ನ ಕರೆಕ್ಟಾಗಿ ಎಲ್ಲಿಗೆ ಬೇಕು ಎಷ್ಟು ಲೆಂತ್ ಬೇಕು ನೋಡಿ ಇಟ್ಕೊಂಡು ಟೈಟಾಗಿ ನೋಡಿ. ಈ ಥರ ಟೈಟಾಗಿ ಇಟ್ಕೊಂಡು ಅದರೊಳಗಡೆ ಮತ್ತೆ ಸೂಜಿ ತೊಗೋಬೇಕು. ಆವಾಗ ಥ್ರೆಡ್ಡು ಮತ್ತು 8 ಸ್ಟ್ಯಾಂಡ್ ಥ್ರೆಡ್ ಅದರೊಳಗಡೆ ಬರುತ್ತೆ. ಟೋಟಲ್ 16 ಸ್ಟ್ಯಾಂಡ್ಸ್ ಥ್ರೆಡ್ ಆಗುತ್ತೆ ನೋಡಿ. ಈಗ ಅದನ್ನು ಎಷ್ಟು ಲೆಂತ್ ಬೇಕೋ ಅಷ್ಟು ಲೆಂತ್ ನೋಡ್ಕೊಂಡು ಕಟ್ ಮಾಡಿಕೊಂಡು ಅದನ್ನು ಮತ್ತೆ ನಾಟ್ ಹಾಕ್ಕೋಬೇಕು ನೋಡಿ. ಈ ಥರ ಎಷ್ಟು ಬೇಕೋ ಅಷ್ಟು ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಬೆರಳ ಮೇಲೆ ಒಂದು ಸುತ್ತಕೊಂಡು ಈ ಥರ ಗಂಟು ಹಾಕ್ಕೋತಾ ಇದ್ದೀನಿ. ನನಗೆ ಬೆರಳಲ್ಲೇ ರೂಢಿ ಇರೋದ್ರಿಂದ ನಾನು ಅದರಲ್ಲೇ ಹಾಕ್ತೀನಿ. ನಿಮ್ಗೆ ಯಾವ ಥರ ರೂಢಿ ಇದೆ ನೋಡ್ಕೊಂಡು ಆ ಥರನೇ ಹಾಕ್ಕೊಳ್ಳಿ ನೋಡಿ. ಈಗ 2 ಗಂಟು ಆಗಿದೆ. ಇದಾದಮೇಲೆ ಮತ್ತೆ ಇವೆರಡನ್ನೂ ಸೇರಿಸಿ ಒಂದು ನಾಟ್ ಹಾಕ್ಕೋಬೇಕು ನೋಡಿ. ಎರಡನ್ನೂ ಈ ಥರ ಟೈಟಾಗಿ ಗಂಟನ್ನ ನೀಟಾಗಿ ಇಲ್ಲಿ ನೋಡಿ ಈ ಥರ ಹಿಡ್ಕೊಂಡು ಬೆರಳ ಮೇಲೆ ಒಂದು ಸುತ್ತಕೊಂಡು ಅದನ್ನು ರೌಂಡ್ ಸುತ್ಕೊಂಡಿರ್ತೀವಲ್ಲ ಅದರ ಮಧ್ಯಕ್ಕೆ ಈ ಥ್ರೆಡ್ನ ಈ ಥರ ತೊಗೋಬೇಕು ನೋಡಿ. ತೊಗೊಂಡು ಟೈಟಾಗಿ ಅದು ಗಂಟು ಕೆಳಗಡೆನೇ ಈ ದೊಡ್ಡ ಗಂಟು ಬರಬೇಕು ಆ ಥರ ನೋಡಿ. ಈ ಥರ ಟೈಟಾಗಿ ಹಾಕ್ಕೋಬೇಕು ನೋಡಿ. ಎಷ್ಟು ನೀಟಾಗಿ ಟೈಟಾಗಿ ಬಂದಿದೆ, ಈ ಥರ ಟೈಟಾಗಿ ಹಾಕ್ಕೋಬೇಕು. ನೆಕ್ಸ್ಟ್ ಏನು ಮಾಡಬೇಕಂತ ನೋಡಿ. ಈಗ ಸ್ಯಾರಿ ಫುಲ್ಲು ರೆಡಿ ಮಾಡ್ಕೊಂಡಿದ್ದೀನಿ ಇದೇ ಥರ. ಈಗ ಇದಕ್ಕೆ ನಾನು 150 ಸ್ಟ್ಯಾಂಡ್ಸ್ ಥ್ರೆಡ್ನ ರೆಡಿ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಇದಕ್ಕೆ ಕುಚ್ಚು ದಪ್ಪ ಬಂದರೆ ಚೆನ್ನಾಗಿರುತ್ತೆ. ಕುಚ್ಚು ದಪ್ಪನೂ ಇರಬೇಕು, ಲೆಂತು ಇರಬೇಕು. 150 ಸ್ಟ್ಯಾಂಡ್ಸ್ ಥ್ರೆಡ್ನ ನೀಟಾಗಿ ಸುತ್ತಿ ರೆಡಿ ಮಾಡ್ಕೊಂಡು ಐರನ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಈಗ ಅದನ್ನು ಹಾಕ್ತಾಯಿದ್ದೀನಿ ನೋಡಿ. ಈ ಥರ ಬೀಡ್ಸ್ ಕರೆಕ್ಟಾಗಿ ಟೈಟಾಗಿ ಹಿಡ್ಕೊಂಡು ಅದನ್ನು ಹಾಕ್ಕೋಬೇಕು. ನಾರ್ಮಲ್ ನಾವು ಬೇಬಿ ಕುಚ್ಚು ಯಾವ ಥರ ಹಾಕ್ತೀವೋ ಅದೇ ಥರ ಮಿಡಲ್ಗೆ ಈ ಥರ ಜರಿ ಥ್ರೆಡ್ ತೊಗೊಂಡು, ನಾನು ಯಾವಾಗಲೂ ಕರೋಡ್ಪತಿ ಥ್ರೆಡ್ಡೇ ತೊಗೊಳ್ಳೋದು. ಅದನ್ನು 4 ಎಳೆ ಮಾಡಿಕೊಂಡು ಅದರಲ್ಲಿ ಕುಚ್ಚು ಹಾಕ್ತೀನಿ. ಅದು ನೀಟಾಗಿ ಕರೆಕ್ಟಾಗಿ ಬರುತ್ತೆ ನೋಡಿ. ಈ ಥರ ಗಟ್ಟಿಗೆ ಹಿಡ್ಕೊಂಡು ನೀಟಾಗಿ ಹಾಕಬೇಕು. ಒಂದೊಂದು ಸತಿ ಮಿಸ್ ಆಗೋ ಚಾನ್ಸಸ್ ಇರುತ್ತೆ
ಅದು ಹಾಗೆ ಆಗುತ್ತೆ, ಎಲ್ಲದರಲ್ಲೂ ಏನೂ ಮಾಡೋಕ್ಕಾಗಲ್ಲ. ನೋಡಿ ಈ ಥರ 3 or 4 ನಾಟ್ಸ್ ಹಾಕೋಬೇಕು. ನಾನು 3 ಹಾಕ್ಕೊಂಡಿದ್ದೀನಿ ಇದಕ್ಕೆ. ಅದನ್ನು ಮತ್ತೆ ಸೂಜಿನ ಕುಚ್ಚೊಳಗಡೆ ಇನ್ಸರ್ಟ್ ಮಾಡ್ಕೋಬೇಕು. ಆವಾಗ ನಿಮಗೆಲ್ಲೂ ಬಿಚ್ಚೋಗೋ ಚಾನ್ಸಸ್ಸೇ ಇರೋಲ್ಲ, ನೀಟಾಗಿ ಫಿನಿಶಿಂಗ್ ಬರುತ್ತೆ. ನೋಡಿ ಈ ಥರ ಗಟ್ಟಿಗೆ ಎಷ್ಟು ಲೆಂತ್ ಬೇಕು ಅಷ್ಟು ಲೆಂತ್ ನೋಡಿಕೊಂಡು ಕುಚ್ಚು ಇದು ಸ್ವಲ್ಪ ಲೆಂತ್ ಇರೋ ಥರ ಕಟ್ ಮಾಡ್ಕೋಬೇಕು. ನೋಡಿ ಇವಾಗ ನೀಟಾಗಿ ಕಾಣ್ತಾ ಇದೆ. ನೋಡಿ ಇದು ಫುಲ್ ಫಿನಿಶ್ ಆದಮೇಲೆ ಹೇಗೆ ಕಾಣುತ್ತೆ ಅಂತ ತೋರಿಸ್ತೀನಿ ನೋಡಿ. ನಾನು ನಿಮಗೆ ಫುಲ್ ಫಿನಿಶ್ ಆದಮೇಲೆ ಈ ಥರ ಬ್ಯೂಟಿಫುಲ್ಲಾಗಿ ಕಾಣ್ತಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.